ಸ್ನೇಹಿತರೆ, ನಾವು ಮಾತಾಡ್ತಾ ಇರ್ತೀವಿ. ಏನಾದ್ರು ಕೇಳಿದ್ರೆ ಏನಿಲ್ಲ ಸಾರ್ ಅಂದ್ಬಿಟ್ಟು ಏನು ಬೇಕು ಅಂತ ಹೇಳೋದು. ಏನ್ರಿ ಏನಿಲ್ಲ ಅಂದಮೇಲೆ ಇನ್ನೇನು ಹೇಳಂಗಿಲ್ಲ, ಫುಲ್ ಸ್ಟಾಪ್ ಇಟ್ಬಿಡ್ಬೇಕು. ನೀವೇನೋ ಮಾತಾಡಂಗಿಲ್ಲ. ನಿಮಗೆ ಸ್ಕೋಪೇ ಇಲ್ಲ. ಆದರೆ ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್ ಅಲ್ವಾ? ಅದನ್ನು ಅರ್ಥ ಮಾಡ್ಸೋಕ್ಕೋಸ್ಕರ ಈ ವಿಚಾರದ ಬಗ್ಗೆನೇ ಏನಿಲ್ಲ ಎಂದು ಮಾತು ಆರಂಭಿಸುವುದು ಸರಿಯೇ ಅಂತ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇದಕ್ಕೆ ನಮ್ಮ ಒಂದು ಆನ್ಲೈನ್ ಸ್ಟೂಡೆಂಟ್ಸ್ ಒಂದು 4-5 ಜನ ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ಕೇಳ್ಕೊಂಬನ್ನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋರಂತೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಉದ್ಧಾರ ಆಗಿ ಅಂತ ಹೇಳ್ತಾ, ಓವರ್ ಟು ವಿಕಾಸ್. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ ಸ್ನೇಹಿತರಿಗೆ. ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇವತ್ತು ನಮ್ಮ ಪ್ರತಿ ಗುರುವಾರದಂತೆ ಎಂದಿನಂತೆ ನಮಗೆ ಒಂದು ವಿಷಯನ ಕೊಟ್ಟಿದ್ದಾರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಮಾರ್ಗದರ್ಶನ ಆನ್ಲೈನ್ ತರಗತಿ ಮುಖಾಂತರ. ಅದು ವಿಶೇಷವಾಗಿದೆ. ಏನಿಲ್ಲ ಎಂದು ಮಾತು ಆರಂಭಿಸುವುದು ಸರಿಯೇ ಅಂತ. ಯಾಕೆಂದ್ರೆ ಎಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಸ್ನೇಹಿತರ ಹತ್ರ, ಒಂದು ಆತ್ಮೀಯ ಸ್ನೇಹಿತರ ಹತ್ರ ಮಾತಾಡುವಾಗ ಫೋನಲ್ಲಿ ಏನಿಲ್ಲ ಬಾರೋ ಮಗ ಈಗ ನಾವು ಮಾತಾಡ್ತೀವಿ ಅಂತೇಳಿ ಆ ರೀತಿಯಾಗಿ ಕ್ಯಾಸುಯಲ್ ಆಗಿ ಮಾತಾಡೋದೇ ಬೇರೆ ವಿಚಾರ. ಅದೇ ವೇದಿಕೆ ಮೇಲೆ ಅಂದ್ರೆ ಸಂಭಾಷಣೆ ವಿಚಾರದಲ್ಲಿ ಇರ್ಬೋದು, ಅದು ಅಷ್ಟು ಸರಿಯೇ ಅನ್ನೋದಕ್ಕೆ ನಮ್ಮ ಸ್ನೇಹಿತರೆಲ್ಲ ಆನ್ಲೈನ್ ಅಲ್ಲಿ ಏನೇನು ಮಾತಾಡೋರು ಇದ್ದಾರೆ, ಅದ್ರ ಬಗ್ಗೆ ಮೊದಲನೇದಾಗಿ ನವೀನ್ ಕುಮಾರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಇದೊಂದು ಒಳ್ಳೆ ವಿಷಯನೇ ಸರ್. ಆಕ್ಚುಲಿ ಬರೀ ಅಂದ್ರೆ ನಾರ್ಮಲ್ ಆಗಿ ಮಾತಾಡುವಾಗ್ಲೂ ಬಳಸೋದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಕೆಲವೊಂದು ಸಿನಿಮಾದಲ್ಲೂ ನೋಡಿದೀನಿ ಈ ತರದ್ ಬಳಕೆ. ಅದು ಒಂಥರ ತಮಾಷೆಗೆ, ಕಾಮಿಡಿಗೆ ಅಥವಾ ಸೀರಿಯಸ್ ಇಲ್ದೇ ಇರುವಂತ ಟೈಮ್ ಅಲ್ಲಿ ಬಳಸ್ತಾರೆ ಅನ್ನೋ ತರದ್ದು ತೋರಿಸ್ತಾರೆ. ಬಟ್ ಆದ್ರೆ ಇದನ್ನ ಬಳಸೋದು ಒಳ್ಳೇದಲ್ಲ ಅಂತ. ಯಾಕೆಂದ್ರೆ ಯಾರಿಗಾದ್ರೂ ಫೋನ್ ಮಾಡ್ಬಿಟ್ಟು ಇವತ್ತು ಏನಿಲ್ಲ ಪಾಪವಾಯ್ತು ಅಂದ್ರೆ ಅದಕ್ಕೊಂದು ವ್ಯಾಲ್ಯೂವೇ ಇರಲ್ಲ, ಅದಕ್ಕೊಂದು ಖುಷಿನೂ ಬರಲ್ಲ. ಆ ತರ ಇರುತ್ತೆ. ಏನಿಲ್ಲ ನಮ್ಮ ಮನೇಲಿ ಒಂದ್ ಸಾವಾಗಿದೆ ಬನ್ನಿ ಅಂತಂದ್ರೆ ಆ ಸಾವಿಗೂ ಒಂದ್ ಬೆಲೆ ಇರಲ್ಲ. ಆ ತರ ಹೋಗ್ಬಿಡುತ್ತೆ. ಸೊ ಆ ಭಾವನೆಗಳಿಗೆ, ಆ ಸಿಚುವೇಶನ್ಗೆ ಬೆಲೆ ಬರ್ಬೇಕು ಅಂತಂದ್ರೆ ಈ ಪದನ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಖಂಡಿತವಾಗಿ ನೀವು ಎಲ್ಲಾ ವಿಷಯದಲ್ಲಿಯೂ ಇದರಲ್ಲಿನೂ ಏನಿಲ್ಲ ಅನ್ನೋದ ಪದನ ಉಪಯೋಗಿಸಬಾರ್ದು, ನೋಡ್ಕೊಂಡು ಉಪಯೋಗಿಸ್ಬೇಕಾಗ್ತದೆ, ಅದು ವಿಶೇಷವಾಗಿ ಅಂತ ಹೇಳಿದ್ರು. ಹಾಗೆ ಮುಂದೆ ನಮ್ಮ ಸುದರ್ಶನ್ ಇದ್ದಾರೆ. ನಮಸ್ತೆ ಸ್ನೇಹಿತರೆ. ಹೌದು, ಏನಿಲ್ಲ ಅಂತ ಹೇಳ್ಬಿಟ್ಟು ಶುರು ಮಾಡೋದಿದೆಯಲ್ಲ, ಅದೇನೆ ನಾವ್ ಏನ್ ಹೇಳ್ತಿದೀವಿ ಆ ವಿಷಯಕ್ಕೆ ಅದ್ರಕ್ಕಿರೋ ವ್ಯಾಲ್ಯೂನ ಕಡಿಮೆ ಮಾಡ್ಬಿಡುತ್ತೆ. ಅದಕ್ಕಿರೋ ವ್ಯಾಲ್ಯೂ ಹೋಯ್ತು ಅಂದ್ರೆ ಅವರಿಗೆ ಅದ್ರ ಮೇಲೆ ನಾವ್ ಏನ್ ಹೇಳಕ್ ಹೊರಟಿರ್ತೀವಿ ಅದ್ರ ಮೇಲೆ ಇರುವಂತ ಇಂಟ್ರೆಸ್ಟ್ ಕೂಡ ಹೊರಟೋಗ್ಬಿಡುತ್ತೆ. ಇದು ಆಕ್ಚುಲಿ ನನಗೆ ಒಂದ್ ನೆನಪಾಗತ್ತೆ. ನನಗೆ ಮೊದಲು ಇದನ್ನ ಪಾಠ ಮಾಡಿದವರು ನಮ್ಮ ಸರ್ ಒಬ್ರು, ನಾನ್ ಕಾಲೇಜ್ ಡೇಸ್ ಅಲ್ಲಿ ಇರುವಾಗ ಮಾಡಿದ್ರು. ಏನಂದ್ರೆ, ನಾನ್ ಫಸ್ಟ್ ಒಂದ್ಸರಿ ಹೋಗಿ ಯಾವ್ದ್ರ ಬಗ್ಗೆನೋ ಮಾತಾಡ್ಬೇಕಾಗಿತ್ತು. ನಾನ್ ಸ್ಟಾರ್ಟ್ ಮಾಡಿದ್ದೆ, ಹೀಗ್ ಸ್ಟಾರ್ಟ್ ಮಾಡ್ದೆ. ಏನಿಲ್ಲ ಸರ್ ಈ ರೀತಿ ಹೇಳ್ತಿದ್ದಾರೆ ಅಂತೇಳಿ. ಏನಿಲ್ಲ ಅಂದ್ರೆ ಮತ್ತೆ ಇನ್ಯಾಕಿದ್ಯಾ, ಹೋಗು ಮತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ರು. ಡೈರೆಕ್ಟ್ ಆಗಿ ಹಾಗಂತಾನೆ ಹೇಳ್ಬಿಟ್ರು ಒಂದೇ ಸರಿಗೆ. ಅಂದ್ರೆ ಅವತ್ ಅವರು ಕೂಡ ಹೇಳಿದ್ರು, ಯಾವಾಗ್ಲೂ ಅಷ್ಟೇ ಮಾತನ್ನ ಶುರು ಮಾಡುವಾಗ ಏನಿಲ್ಲ ಅಂತ ಹೇಳ್ಬಿಟ್ಟು ಶುರು ಮಾಡಬಾರ್ದು. ಏನಿಲ್ಲ ಅಂದ್ರೆ ನೀನ್ ಏನ್ ಹೇಳೋದಕ್ಕೆ ಕೊಟ್ಟಿದ್ಯಾ ಆ ವಿಷಯದ ಮೇಲಿರುವಂತಹ ವ್ಯಾಲ್ಯೂ ತಕ್ಷಣ ಅಲ್ಲೇ ಡೌನ್ ಗ್ರೇಡ್ ಆಗೋಗುತ್ತೆ. ಸೊ ಅದನ್ನ ಅಲ್ಲಿಗೆ ಆ ರೀತಿ ಶುರು ಮಾಡ್ದಲೆ ಆ ವಿಷಯ ಏನಿದೆ ಅದನ್ನ ಕರೆಕ್ಟ್ ಆಗಿ ತಿಳಿಸೋದು ಬಹಳ ಮುಖ್ಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೇನೆ. ಧನ್ಯವಾದ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕೆಂದ್ರೆ ಜೀವನದಲ್ಲಿ ನಿಮ್ಮ ಅನುಭವನ ಏನಿಲ್ಲ ಅಂತ ಎಲ್ಲಿ ಬಳಸಬೇಕಾಗಿತ್ತು ಅದನ್ನ ಬಳಸಬಾರ್ದು ಆಗಿದೆ ಅಂತ ಹೇಳ್ತಾ ಹೋದ್ರಿ. ಹಾಗೆ ನಮ್ಮ ಮುಂದಿನ ಶಿವಮೊಗ್ಗದಿಂದ ಕೃಷ್ಣಮೂರ್ತಿ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಏನಿಲ್ಲ ಅನ್ನೋ ವಿಷಯ ಸಾಮಾನ್ಯ ಪದ ಇದೆಲ್ಲ, ಈ ಪದನ ಸಾಮಾನ್ಯವಾಗಿ ನಾವು ಉಪಯೋಗಿಸಬಾರ್ದು. ಯಾಕೆಂದ್ರೆ ಇದು ನೆಗೆಟಿವ್ ಆಸ್ಪೆಕ್ಟ್ಸ್ ತೋರಿಸುತ್ತೆ. ಯಾವ್ದೇ ಒಂದು ವಿಷಯ ಸಾಮಾನ್ಯವಾಗಿ ನಾವೆಲ್ಲ ಒಂದು ವೇದಿಕೆ ಮೇಲೆ ಇರ್ತೀವಿ. ವೇದಿಕೆ ಮೇಲೆ ಇದ್ದಾಗ ಈಗ ಆಡಿಯನ್ಸ್ ಅಥವಾ ಇವರು ನಮ್ಮ ಪ್ರೇಕ್ಷಕರು ನಮ್ಮನ್ನ ಮಾತು ಕೇಳಕ್ ಬಂದಾಗ ನಾವು ಏನಪ್ಪಾ ಇವ್ನು ಏನಿಲ್ಲ ಅಂತಾನೆ ಸ್ಟಾರ್ಟ್ ಮಾಡ್ತೇವೆ. ನೆಗೆಟಿವ್ ನಾವ್ ಏನೋ ವಿಷಯ ಇದೆ ಅಂತ ತಿಳ್ಕೊಳಕ್ ಬಂದಿದ್ರೆ ನಾವ್ ಏನಿಲ್ಲ ಅಂತ ಸ್ಟಾರ್ಟ್ ಮಾಡ್ತಾರೆ. ವೇದಿಕೆ ಮೇಲೆ ಇರ್ಬೋದು ಅಥವಾ ಸಾಮಾನ್ಯ ಮಾತುಕತೆಯಲ್ಲಿ ಇರ್ಬೋದು, ಆ ವರ್ಡ್ ನ ಉಪಯೋಗಿಸೋದು ಅಷ್ಟೊಂದು ಸಮಂಜಸವಾದ ಪದ ಅಲ್ಲ ಅಂತ ನಾನು ಹೇಳ್ತಾ, ಮತ್ತೆ ಅದಲ್ಲದೆ ಏನಾಗುತ್ತೆ ಅಂದ್ರೆ ಈಗ ಸ್ಟಾರ್ಟ್ ಮಾಡ್ತಾನೆ ನಾವು ಏನಿಲ್ಲ ಅಂತಂದಾಗ ಏನಪ್ಪಾ ಇವರು ಸ್ಟಾರ್ಟಿಂಗ್ ಹಿಂಗ್ ಅನ್ಕೊಂಡ್ ಬಂದ್ರಲ್ಲ ಅಂತ ಹೇಳಿ ಅವರು ಒಂದು ಸಿಚುಯೇಷನ್ ನೆಗೆಟಿವ್ ಇದಾಗುತ್ತೆ. ಅದಕ್ಕೋಸ್ಕರ ನಾವು ಏನಿಲ್ಲ ನಾವು ಪದನ ಸೂಕ್ತವಾದ ಪದ ಅಲ್ಲ, ನಾವು ಜಾಸ್ತಿ ಉಪಯೋಗಿಸಬಾರ್ದು ಅಂತ ನಾನು ಹೇಳ್ತೀನಿ. ಓಕೆ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಏನಿಲ್ಲ ಅನ್ನೋ ಪದ ಅಂದ್ರೆ ನಕಾರಾತ್ಮಕವಾದ ಪದ ಇದೆ, ಇದು ಸಕಾರಾತ್ಮಕ ಪದವಾಗಿ ಇರ್ಬೇಕಾಗುತ್ತೆ. ಅಂದ್ರೆ ಕೃಷ್ಣಮೂರ್ತಿಯ ಮಾತಿನ ಮುಖಾಂತರ ಹೇಳಿದರೆ ಏನಿಲ್ಲ ಪದನ ಬಳಸಲೇಬಾರ್ದು ಅಂತ ಹೇಳಿದ್ರು. ಹಾಗೇನೆ ನಮ್ಮ ಕುಮಾರಸ್ವಾಮಿ ಇದ್ದಾರೆ ನಾಗೂರ್ಬಾವಿ ಕಡೆಯಿಂದ. ನಮಸ್ತೆ ಸರ್. ನಮಸ್ಕಾರ. ಏನಿಲ್ಲ ಅಂತ ಪ್ರತಿ ಸಂದರ್ಭದಲ್ಲೂ ಬಳಸುವುದು ನನ್ನ ಒಂದು ದೃಷ್ಟಿಯಿಂದ ತಪ್ಪು ಅಂತ ಅನಿಸುತ್ತೆ. ಬಹಳ ಒಂದು ಮುಖ್ಯವಾದ ಜಾಗಗಳಲ್ಲಿ, ಕಚೇರಿಗಳಲ್ಲಿ, ಯಾವುದಾದ್ರೂ ಒಂದು ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಜಾಗಗಳಲ್ಲಿ ನಾವು ಏನಿಲ್ಲ ಅಂತ ಬಳಸಿದರೆ ಅದು ಸರಿ ಅನಿಸೋದಿಲ್ಲ. ಅದೇ ರೀತಿ
ಗಂಭೀರವಾದ ವಿಚಾರವನ್ನು ನಾವು ಯೋಚನೆ ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರೆ ಆ ಒಂದು ಸಬ್ಜೆಕ್ಟ್ಗೆ ಬೆಲೆನೇ ಇಲ್ದಂಗೆ ಆಗುತ್ತೆ. ಅದೇ ರೀತಿ ನಾವು ಅಪರಿಚಿತ ವ್ಯಕ್ತಿಗಳ ಜೊತೆಗೆಲ್ಲಿ ಸಂಭಾಷಣೆ ಮಾಡ್ತಿರ್ಬೇಕಾದ್ರೆ ಏನಿಲ್ಲ ಅಂದ್ರೆ ಆ ಮಾತಿಗೆ ಮಹತ್ವನೇ ಸಿಕ್ಕೋದಿಲ್ಲ ಅಂತ ಹೇಳಿ ನಾವು ಅಭಿಪ್ರಾಯ ಪಡ್ಬೋದಾಗಿದೆ ಸರ್. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರೆ. ಯಾಕೆಂದ್ರೆ ಏನಿಲ್ಲ ಪದದ ಮಹತ್ವನೇ ಇಲ್ಲ, ಅದನ್ನ ಉಪಯೋಗಿಸಬಾರ್ದು, ಎಲ್ಲಾ ಕ್ಷೇತ್ರಗಳಲ್ಲಿ ಅದನ್ನ ಉಪಯೋಗಿಸಕ್ಕೆ ಬಳಸಬಾರ್ದು ಅಂತ. ಯಾಕೆಂದ್ರೆ ಫಾರ್ಮಾಲಿಟಿ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ಉಪಯೋಗಿಸ್ತಾರೆ ಅದನ್ನ ಏನಿಲ್ಲ ಅನ್ನೋದನ್ನ ಬದಲಾವಣೆ ಮಾಡ್ಕೋಬೇಕು, ತರಬಾರ್ದು ಅಂತ ಹೇಳೋ ಮುಖಾಂತರ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿಯ ಅವರ ಏನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ, ಹಾಗೇನೆ ಅವರ ಕಾಮೆಂಟ್ ಮಾಡುವ ಮುಖಾಂತರ ನಮ್ಮ ಮತ್ತೊಂದು ಯೂಟ್ಯೂಬ್ ಚಾನಲ್ ಅನ್ನ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.